ಮೊದಲಿಗೆ ಕಾಂಗ್ರೆಸ್ ಬಿಜೆಪಿಯ ಮಧ್ಯೆ ಈ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಮೊದಲು ಆರ್ಎಸ್ಎಸ್ಗೆ ನಿರ್ಬಂಧ ಹೇರಬೇಕು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದು ನಾನಾ ರೀತಿಯ ಚರ್ಚೆಗೆ ಎಡೆ ಮಾಡಿಕೊಟ್ಟಿತ್ತು. ಆರ್ಎಸ್ಎಸ್ ಬಿಜೆಪಿಯ ವಿರುದ್ಧ ಪ್ರಿಯಾಂಕ್ ಖರ್ಗೆ ಈಗ ಮತ್ತೊಂದು ಅಸ್ತ್ರವನ್ನ ಬಿಡ್ತಾ ಇದ್ದಾರೆ. ಏನ ಅಸ್ತ್ರ ಅಂತಂದ್ರೆ ಆ ಅಸ್ತ್ರದ ಭಾಗವಾಗಿಯೇ ಸಿಎಂಗೆ ಮತ್ತೊಂದು ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಯಾವ ರೀತಿಯ ಉಲ್ಲೇಖ ಮಾಡಿದ್ದಾರೆ ಅಂತಂದ್ರೆ ಈ ಆರ್ಎಸ್ಎಸ್ನ ಫಾಲೋ ಮಾಡೋ ಸರ್ಕಾರಿ ಅಧಿಕಾರಿಗಳಿಗೂ ಶಾಕ್ ಕೊಡ್ತಾ ಇದ್ದಾರೆ. ಅವರು ರಾಜಕೀಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದಕ್ಕೆ ಷರತ್ತುಗಳಿದಾವೆ. ಸರ್ಕಾರಿ ನೌಕರರು ಸಂಘ ಸಂಸ್ಥೆ ಸದಸ್ಯರು ಆಗಿರಬಹುದು, ಆದರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ನಿಷೇಧವನ್ನ ಹೇರಿ ಅಂತ ಪತ್ರ ಬರೆದಿದ್ದಾರೆ. ಇದರ ಬಗ್ಗೆ ಸುತ್ತೋಲೆ ಹೊರಡಿಸಿ ಸೂಕ್ತ ನಿರ್ದೇಶನ ಕೊಡಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ಸಿಎಂಗೆ ಪ್ರಿಯಾಂಕ್ ಖರ್ಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಪತ್ರ ಸಂಘರ್ಷದ ಮುಖಾಂತರ ಆರ್ಎಸ್ಎಸ್ ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ಈಗ ಮತ್ತೊಂದು ಅಸ್ತ್ರ ಬಿಟ್ಟಿರೋದು ಪತ್ರವನ್ನ ಬರೆಯುವ ಮುಖಾಂತರ. ಈ ಹಿಂದೆ ಮೊದಲ ಪತ್ರ ಬರೆದಿದ್ದು ಆರ್ಎಸ್ಎಸ್ಗೆ ನಿರ್ಬಂಧ ಹೇರಬೇಕು, ಸರ್ಕಾರಿ ಜಾಗದಲ್ಲಿ ಶಾಲಾ ಕಾಲೇಜು ಆವರಣಗಳಲ್ಲಿ ಯಾವುದೇ ರೀತಿಯಾದಂಥ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಅನುಮತಿ ಕೊಡಬಾರದು ಅನ್ನುವಂಥ ನಿರ್ಬಂಧ. ಅದರ ಬಗ್ಗೆ ಇವತ್ತು ಬೇರೆ ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲೂ ಕೂಡ ಸಚಿವ ಸಂಪುಟ ಸಭೆ ಆಗಿರೋದ್ರಿಂದ ಇವತ್ತು ಆ ಮೀಟಿಂಗ್ನಲ್ಲೂ ಚರ್ಚೆ ಆಗಬಹುದು. ಅದರ ಜೊತೆಗೆ ಮತ್ತೊಂದು ಅಸ್ತ್ರ ಬಿಟ್ಟಿದ್ದಾರೆ, ಅಂದರೆ ಮತ್ತೊಂದು ಲೆಟರ್ ಅಸ್ತ್ರ ಬಿಟ್ಟಿದ್ದಾರೆ. ಏನಂತ? ಆರ್ಎಸ್ಎಸ್ನ ಫಾಲೋ ಮಾಡೋ ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ನೌಕರರು ಸಂಘ ಸಂಸ್ಥೆಯ ಸದಸ್ಯರಾಗಿರಬಾರದು, ಯಾವುದೇ ಸಂಘ ಸಂಸ್ಥೆಯ ಸದಸ್ಯರಾಗಿರಬಾರದು, ಜೊತೆಗೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವುದಕ್ಕೆ ನಿಷೇಧವನ್ನು ಹೇರಿ ಅಂತ. ಯಾವುದೇ ಸಂಘ ಸಂಸ್ಥೆಯ ಸದಸ್ಯರಾಗಿರಕೂಡದು, ಜೊತೆಗೆ ಆ ಸಂಘ ಸಂಸ್ಥೆಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬಾರದು, ಅದಕ್ಕೆಲ್ಲ ನಿಷೇಧವನ್ನು ಹೇರಬೇಕು. ಹೀಗಂತ ಸುತ್ತೋಲೆ ಹೊರಡಿಸಿ ಸೂಕ್ತ ನಿರ್ದೇಶನವನ್ನು ಕೊಡಿ, ಹೀಗಂತ ಪ್ರಿಯಾಂಕ್ ಖರ್ಗೆ ಅವರು ಮನವಿಯನ್ನು ಮಾಡುವ ಮುಖಾಂತರ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಆರ್ಎಸ್ಎಸ್ ಮತ್ತು ಬಿಜೆಪಿಯ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರ ಮತ್ತೊಂದು ಅಸ್ತ್ರ ಇದು. ಕರ್ನಾಟಕದಲ್ಲಿ ಸರ್ವಿಸ್ ರೂಲ್ಸ್ ಅಂತ ಇದೆ. ಆ ಸರ್ವಿಸ್ ರೂಲ್ ಪ್ರಕಾರ ಎಲ್ಲ ಸರ್ಕಾರಿ ನೌಕರರು ಕೆಲಸ ಮಾಡಬೇಕು ಅಷ್ಟೇ. ನಾವೇನ್ ಹೊಸದಾಗಿ ರೂಲ್ಸ್ ಸೃಷ್ಟಿ ಮಾಡಿ ಅಂತ ಹೇಳ್ತಾ ಇಲ್ಲ. ಏನ್ ರೂಲ್ಸ್ ಇದೆ ಅದನ್ನ ಅಕ್ಷರಶಃ ಪಾಲನೆ ಆಗ್ಬೇಕು ಅಂತ ಅಷ್ಟೇ ನಾನು ಕೇಳ್ಕೊಂಡಿರೋದು. ಅದು ಪಾಲನೆ ಆದ್ರೆ ಸಾಕು ಅಷ್ಟೇ. ಇವರೆಲ್ಲ ಈಗ ಸರ್ಕಾರದಿಂದ ಸಂಬಳ ತಗೋತಾರೆ, ಇಂಥ ಸಂಘಟನೆಗಳ ಜೊತೆ ಓಡಾಡ್ತಾರೆ. ಈ ಸಂಘಟನೆ ಯಾವ ರಾಜಕೀಯ ಪಕ್ಷದ ಜೊತೆ ಜೋಡಣೆ ಆಗಿದೆ ಹೇಳಿ? ಪೊಲಿಟಿಕಲ್ ಅಲ್ವಾ? ಪೊಲಿಟಿಕ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ? ಪೊಲಿಟಿಕಲ್ ಪಾರ್ಟಿ ಆಕ್ಟಿವಿಟೀಸ್ ಅಥವಾ ಅಲೈಡ್ ಆಕ್ಟಿವಿಟೀಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ ಸರ್ಕಾರಿ ನೌಕರು? ಇಲ್ಲಿ ನೋಡಿ, ಇಲ್ಲಿ ನೀವು ಎಷ್ಟೆಲ್ಲ ಬೈತಾ ಇದ್ರಲ್ಲ ಬಿಜೆಪಿ ಅವರು ನನಗೆ. 2013 ಆದೇಶ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಅವಾಗ ಮುಖ್ಯಮಂತ್ರಿಗಳಿದ್ರು. ಅವ್ರ ಆದೇಶ ಹೊರಡಿಸಿರೋದು ಏನು? ಸರ್ಕಾರಿ ಶಾಲೆಗಳಲ್ಲಿ ಸಿಲೆಬಸ್ ಬಿಟ್ಟು ಶಿಕ್ಷಣದ ಹೊರತುಪಡಿಸಿ ಬೇರೆ ಯಾವುದು ಚಟುವಟಿಕೆಗಳಿಗೆ ಅವಕಾಶ ನೀಡಬಾರದು ಅಂತ. ಅಂದ್ರೆ ಇವಾಗ ಇವರು ಆಂಟಿ RSS ಆದ್ರಲ್ಲ ಮತ್ತೆ ಬಿಜೆಪಿ ಅವರು. ನಾವು ಹೇಳ್ತಾ ಇರೋದು, ಯಾರೇ ಇರ್ಬೋದು, ಅದು RSS ಅವ್ರು ಇರ್ಬೋದು, ತಾಲಿಬಾನ್ ಇರ್ಬೋದು, ಯಾರಿಗೂ ಕೂಡ ಅವಕಾಶ ಕೊಡಬಾರ್ದು. ಸರ್ಕಾರಿ ಶಾಲೆಗಳಲ್ಲಿ ಬಡವ್ರ ಮಕ್ಕಳು ಓದಕ್ ಹೋಗೋದು, ವಿದ್ಯಾಭ್ಯಾಸಕ್ಕೆ ಹೋಗೋದು ಏನಕ್ಕೆ? ಆ ಬಡತನದಿಂದ ಹೊರಗೆ ಬರ್ಲಿಕ್ಕೆ, ಒಂದು ಸ್ವಾಭಿಮಾನ ಬದುಕ್ಲಿಕ್ಕೆ. ಅದು ಇದು ಬಿಟ್ಬಿಟ್ಟು ನೀವು ಲಾಠಿ ಕೊಟ್ಬಿಟ್ಟು ಅವರಿಗೆ ಪ್ರಚೋದನೆ ಭಾಷಣ ಹೇಳ್ಕೊಡ್ತೀರಾ, ಅಲ್ಲಿ ಕೋಮದ ವಿಷ ಬೀಜವನ್ನು ಬಿತ್ತೀರಾ ಅಲ್ಲಿ. ಅದು ನನ್ನ ಕರ್ನಾಟಕದಲ್ಲಿ ಆಗೋಕ್ ಬಿಡೋದಿಲ್ಲ. ಯಾರೇ ಇರ್ಬೋದು ಅದು. ದೇರ್ ವಿಲ್ ಬಿ ನೋ ರಾಡಿಕಲೈಸೇಷನ್ ಇನ್ ಮೈ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ನಂದಗುಡಿ ಲೈವ್ನಲ್ಲಿ. ಆನಂದ್, ಈ ಹಿಂದೆ ಆರ್ಎಸ್ಎಸ್ಗೆ ನಿರ್ಬಂಧ ಹೇರಬೇಕು ಅನ್ನುವಂಥ ವಿಚಾರ ಪತ್ರ ಬರೆದಿದ್ರು. ಈಗ ಮತ್ತೊಂದು ಪತ್ರ ಬರೀತಾ ಇದ್ದಾರೆ. ಸರ್ಕಾರಿ ನೌಕರರು ಯಾವುದೇ ಸಂಘ ಸಂಸ್ಥೆಗಳ ಭಾಗವಾಗಿರಬಾರ್ದು, ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರ್ದು ಅಂತ. ಇದು ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆಯಾ ಅಂತ. ಜೊತೆಗೆ ಇವತ್ತು ಮೀಟಿಂಗ್ ಇದೆಯಲ್ಲ, ಈ ಮೀಟಿಂಗ್ನಲ್ಲಿ ಇದ್ರ ಬಗ್ಗೆಯೂ ಚರ್ಚೆ ಆಗ್ಬೋದಾ ಅಂತ. ಖಂಡಿತವಾಗ್ಲೂ ಶರತ್, ಈಗಾಗಲೇ ಸರ್ಕಾರಿ ಸ್ಥಳಗಳಲ್ಲಿ RSS ಚಟುವಟಿಕೆಗಳಿಗೆ ನಿರ್ಬಂಧ ಇರಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಅದರಂತೆ ಕಾನೂನನ್ನು ಜಾರಿ ಮಾಡೋದಕ್ಕೂ ಕೂಡ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಈ ಮಧ್ಯೆ ಸರ್ಕಾರಿ ಅಧಿಕಾರಿಗಳು, ನೌಕರರು ಕೂಡ RSSನ ಚಟುವಟಿಕೆಗಳಲ್ಲಿ ಅದರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ಕೂಡ ಈಗ ಪ್ರಿಯಾಂಕ್ ಖರ್ಗೆ ಅವರ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಈಗಾಗಲೇ ಒಂದು ನಿಯಮ ಇದೆ,
ಸರ್ಕಾರಿ ನೌಕರರ ಒಂದು ಸೇವಾ ಒಂದು ನಿಯಮಾವಳಿಗಳ ಪ್ರಕಾರ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ರಾಜಕೀಯ ಚಟುವಟಿಕೆಗಳಲ್ಲಿ ಅಥವಾ ರಾಜಕೀಯವಾಗಿ ಗುರುಸ್ಕೊಂಡಿರ್ತಕ್ಕಂಥ ಸಂಘ ಸಂಸ್ಥೆಗಳ ಚಟುವಟಿಕೆಗಳಲ್ಲಿ ಆ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬಾರದು. ಮತ್ತೆ ಆ ಒಂದು ಸಂಘ ಸಂಸ್ಥೆಗಳಿಗೆ ಯಾವುದೇ ರೀತಿಯ ಒಂದು ಸಹಾಯವನ್ನು ಕೂಡ ಮಾಡಬಾರದು, ಅದರಿಂದ ದೂರ ಉಳಿದಿರಬೇಕು ಅನ್ನೋ ಒಂದು ವಿಚಾರ ಕೂಡ ಇದೆ. ಜೊತೆಗೆ ಕೆಲವು ಅಧಿಕಾರಿಗಳು ಕೂಡ ಇಲ್ಲಿ RSS ನ ಒಂದು ಸದಸ್ಯತ್ವವನ್ನ ಪಡೆದುಕೊಂಡಿರ್ತಕ್ಕಂಥದ್ದು ಕೂಡ ಈಗ ಪ್ರಿಯಾಂಕ್ ಖರ್ಗೆ ಅವರ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಪತ್ರವನ್ನ ಬರೆದಿದ್ದಾರೆ. ಸರ್ಕಾರಿ ಒಂದು ಸೇವಾ ಆಡಳಿತ ನಿಯಮಗಳ ಪ್ರಕಾರ ಹಿಂದೆ ಏನ್ ಅಧಿಕಾರಿಗಳೆಲ್ಲ ಇಂಥ ಒಂದು ಚಟುವಟಿಕೆಗಳಲ್ಲಿ RSS ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಅವರ ವಿರುದ್ಧ ಕಟ್ಟುನಿಟ್ಟಾಗಿ ಕ್ರಮವನ್ನ ಜರುಗಿಸಬೇಕು. ಈ ಬಗ್ಗೆ ಒಂದು ಸುತ್ತೋಲೆಯನ್ನ ಹೊರಡಿಸಿ ಕಟ್ಟುನಿಟ್ಟಾಗಿ ಸೂಚನೆಯನ್ನ ಕೊಡಬೇಕು. ಜೊತೆಗೆ ಅಂತ ಯಾವ ಅಧಿಕಾರಿಗಳು ನೌಕರರು ಭಾಗಿಯಾಗ್ತಾರೋ ಅವರ ವಿರುದ್ಧ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನ ಬರೆದು ಸಿಎಂಗೆ ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದು ವಿಚಾರ ಹೇಳಿದ್ರು. ಕೆಲವು PDO ಅಧಿಕಾರಿಗಳು, ಇನ್ನು ಕೆಲವು ವಿಲೇಜ್ ಅಕೌಂಟೆಂಟ್ ಅಧಿಕಾರಿಗಳು, ಜೊತೆಗೆ ಆರೋಗ್ಯ ಅಧಿಕಾರಿಗಳು ಇವರೆಲ್ಲರೂ ಕೂಡ ಗಣವೇಶವನ್ನ ಧರಿಸಿ ತಿರುಗಾಡ್ತಿದ್ದಾರೆ. RSS ನ ಕೆಲವೊಂದು ಚಟುವಟಿಕೆಗಳಿಗೆ ಭಾಗಿಯಾಗ್ತಾ ಇದ್ದಾರೆ, ಅಂತವರನ್ನ ಸಸ್ಪೆಂಡ್ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು.